ಯಾಕೆ ಇಲ್ಲೇ ನಿಂತಿದ್ದೀರಾ? ಜೋಳನಲ್ಲ ಈ ಕಡೆ ಹೋಗದ್ ಬೇಡ, ಹಿಂಗ್ ಹೋಗಮ್ಮ ಅಂತ. ಬನ್ನಿ ಹೇಳ್ರಿ, ಹಿಂಗ್ ಹೋಗಮ್ಮ. ಪೂಜಿಸಲು ಮನಹಾಡು ನನ್ನ ತಾಯಿ ಮನದೊಳಗೆ ಮಂದಿರವ ಕಟ್ಟಿರುವಳು ಕರುಣಾಮಾಯ ನವಮಾಸ ಮಡಿಲಲ್ಲಿ ಕಾಯುವಳು ಹೆತ್ತ ತಾಯಿ ನೋವಲ್ಲೂ ನಗುವವಳು ಒಬ್ಬಳೇ ಹೊತ್ತ ತಾಯಿ. ಅವ್ವ, ಕಾಳಿ, ಅವ್ವ ಯಾಕ್ಲಿಲ್ಲ ಅವಳೆ? ಈ ಸ್ನೇಹ ಇಲ್ಲಿ? ಇಲ್ಲಿ ಕರ್ಕೊಂಬಂದ್ರಿ? ಸ್ನೇಹ ಎಲ್ಲಿ? ಅಜ್ಜಿ, ಅಜ್ಜಿ ಯಾಕೆ ಅಳ್ತಿದ್ದೀರಾ? ಅಜ್ಜಿ, ಸ್ನೇಹ ಎಲ್ಲಿ? ಅಜ್ಜಿ ಯಾಕೆ ಅಳ್ತಿದ್ದೀರಾ? ಯೋಳಿ ಕಾಳಿ, ಯೋಳ್ನಾಯ್ತು? ಯೋಳ್ನ ನೀನಾದ ಯೋಳಾಯ್ತು. ಸ್ನೇಹ ಎಲ್ಲಿ? ಯೋಳು ಸ್ನೇಹ ಎಲ್ಲಿ? ಅವಿ, ನನ್ನ ಕ್ಷಮಿಸ್ಬಿಡವಿ. ನಿನ್ ತಾವ ಈ ವಿಷಯನ ಹೇಳ್ದೆ ಮುಚ್ಚಿಟ್ಬಿಟ್ಟೆ. ನೀನ್ ನನ್ ಬಂದ್ ಕರ್ಕೊಂಡು ಹೋಯ್ತಿದ್ದ ಯೋಳೆ, ನೀನ್ ಹೆಂಗ್ ಮಾಡ್ಬಿಟ್ಟಲ್ಲವೇ? ಸ್ನೇಹ ನನಗೆ ಮನೆ ಕರ್ಕೊಂಡು ಹೋಯ್ತೀನಿ ಅಂತ ಹೇಳಿಲ್ಲ ಕಣವ್ವ. ಪುಟ್ಟಮ್ಮಿ, ಪುಟ್ಟಮ್ಮಿ, ಇದು ಎಂಥ ವಿಧಿಯಾಟ ನೋಡ್ರಪ್ಪ. ನಂಬಕ್ಕೆ ಆಗ್ತಾ ಇಲ್ಲ. ಆ ದುಃಖನ ನಮಗೆ ಸಹಿಸ್ಕೊಳಕ್ಕಾಗಲ್ಲ. ಇನ್ನು ಪುಟ್ಟಕ್ಕ ಹೆಂಗಾದರೂ ಸಹಿಸ್ಕೋತಾಳಪ್ಪ. ಸ್ನೇಹ ತೀರ್ಕೊಂಡ್ಲು ಅಂತ ದುಃಖ ಪಡೋದ, ಸಹನ ವಾಪಸ್ ಬಂದ್ಲು ಅಂತ ಖುಷಿ ಪಡೋದ? ಅರ್ಥ ಆಯ್ತಾ ಇಲ್ಲ ಗೌಡ್ರೆ. ಆ ದೇವರು ಸರಿಯಾದ ಸಮಯಕ್ಕೆ ಸಹನನ ಕಲಿಸಿದ್ದಾನೆ. ಅವಳು ಪುಟ್ಟಕ್ಕನ ಮಗಳಿಗೆ ಮಗಳಾಗಿ ತಾಯಿಗೆ ತಾಯಾಗಿ ನೋಡ್ಕೊತಾಳೆ. ಆದರೆ ಪುಟ್ಟಕ್ಕ ಪ್ರಜ್ಞೆ ತಪ್ಪಿದ್ದವಳಲ್ಲವ. ಬಾರ್ಲ ಈ ಕಡೆಗೆ. ಪಾಪ ಸಾನಕ ಅಳ್ತಾನೆ ಇದ್ದಾಳೆ. ಇದಕ್ಕೆ ನಾನು ನಿನ್ನನ್ನು ಫೋನ್ ಮಾಡಿ ಎಲ್ಲ ಕೇಳ್ಕೊತಾ ಇದ್ದಿದ್ದು.
ನೀನು ಹಿಂಗೆ ಮಾಡ್ಬಿಟ್ಟಲ್ಲ ಹಾಗೆ ಮಾವ. ಹೇ ಪುಡ್ಸಿ, ನಾನು ಕ್ಷಮಿಸ್ಬಿಡ್ಲ. ಸಹನಾಕಂಗೆ ಅರ್ಥ ಮಾಡಿಸಿ ಸ್ನೇಹಕ್ಕ ಇದ್ದಾಗ ನಾನು ಅವ್ರನ್ನೂ ಕರ್ಕೊಬಂದಿದ್ದಿದ್ರೆ ಅವ್ರು ಎಲ್ರಿಗೂ ಒಂದಾಯ್ತಿರ್ಲಿಲ್ವ? ಯಾಕೆ ಹಿಂಗೆ ಮಾಡಿದೆ ಮಾವ? ಸಾನಂತವ ಮಾತು ಕೊಟ್ಟಿದ್ದಕ್ಕಲ್ಲ. ಸಾನಾ ಮಿಸ್ಟರ್ ಬಿಡು ಕಾಳಿ, ನಾನು ಸಾನ ನೋಡಕ್ ಹೋಗ್ಬೇಕು, ಬಿಡು. ಮಿಸ್ಟರ್, ಒಳಗಡೆ ಪುಟ್ಟಕ್ಕ ತಲೆ ಸುತ್ತ ಬಿದ್ದವ್ರೆ. ಸಾನ ಒಳಗಡೆ ಅವಳೆ, ಸ್ವಲ್ಪ ಇರಿ ಮಿಸ್ಟರ್. ಸಹನಾ ಬದುಕಿರೋ ವಿಷಯ ಯಾಕೆ ಯಾರು ನಂಗೆ ಹೇಳಲಿಲ್ಲ? ನೀವೇ ತಾನೇ ನಮ್ಮ ಮದುವೆ ಕೇಟ್ರಿಗೆ ಬಂದಿದ್ದು? ಹೇಳು ಕಾಳಿ, ನಿಜ ಹೇಳು, ಸಹನಾ ಬದುಕಿದ ವಿಷಯ ನಿಂಗೆ ಗೊತ್ತಿತ್ತಾ? ದ್ರೋಹಿ, ಇದೆಲ್ಲ ಸತ್ಯ ಗೊತ್ತಿದ್ರು ನನಗೆ ಮುಚ್ಚಿದ್ಯಾ? ನಾನು ನಿನ್ನಿಂದ ಈ ವಿಷಯನ ಮುಚ್ಚಿಟ್ಟೆ ಮುರಳಿ. ಹೌದು, ನನಗೂ ಗೊತ್ತಿತ್ತು. ನನ್ನ ಕ್ಷಮಿಸ್ಬಿಡಿ.